ಅಣ್ಣ ತುಂಬಾ ದಿನ ಆದ್ಮೇಲೆ ನಿನ್ ತಮ್ಮ ಜೈಲಿಂದ ಆಚೆ ಬರ್ತಾವಣ್ಣ. ಜೈಲಿಂದ ಬಂದಿರ್ಬೇಕ ಬಿಡೋ ಶಿಷ್ಯ. ಹಂಗಲ್ಲಣ್ಣ, ಅವನೇನಾರ ಜೈಲಿಂದ ಆಚೆ ಬಂದ್ರೆ ನಿನ್ನ ಮಾನ ಮರದಿ ಹೋಯ್ತದೆ ಅಣ್ಣ. ಅವನ್ ಜೈಲಿಂದ ಬರೋದ್ಕುವೆ ನನ್ ಮಾನ ಮರಿ ಹೋಗೋದ್ಕುವೆ ಏನ್ ಸಂಬಂಧ? ಅಯ್ಯೋ ಹಂಗನ್ಬೇಡ ಅಣ್ಣ, ನನ್ ಮಾತನ್ನ ಅರ್ಥ ಮಾಡ್ಕೋ. ಸರಿ ಶಿಷ್ಯ, ನನ್ ಮಾನ ಮರ್ಯಾದೆ ಉಳಿಬೇಕಾದ್ರೆ ಈಗ ನಾನ್ ಏನ್ ಮಾಡ್ಬೇಕು? ನಿನ್ ತಮ್ಮ ಜೈಲಿಂದ ಆಚೆ ಬರ್ದಂಗೆ ನೋಡ್ಕೋಬೇಕು ಅಷ್ಟೇ. ಸರಿ ಶಿಷ್ಯ, ನನ್ ತಮ್ಮ ಜೈಲಿಂದ ಆಚೆ ಬರಬಾರ್ದು ಅನ್ನಕ್ ನಾನ್ ಏನ್ ಮಾಡ್ಬೇಕು? ಏನಿಲ್ಲ ಅಣ್ಣ, ನೀನು ಸ್ಟೈಲಾಗಿ ನಿನ್ ಪ್ಯಾಂಟ್ ಜಿಪ್ನ ಹಾಕಬಿಟ್ರೆ ಎಲ್ಲ ಮುದೈತಣ್ಣ. ನನ್ ಮಗನೇ, ಈ ಮಾತ ಮೊದ್ಲೇ ಪ್ಯಾಂಟ್ ಜಿಪ್ ಹಾಕೊಂತಿದ್ರೆ ಹಾಕತ್ತಿರ್ಲಿಲ್ವಾ? ಸುತ್ತಿ ಬಳಸಿ ಮಾತಾಡ್ತಿದ್ಯಲ್ಲ. ಅದ್ ಸರಿ, ನಿಮ್ ಅಣ್ಣ ರೌಡಿ ಅಂತ ಅನ್ಸ್ಕೊಂಡಿರೋನು ಊರ್ ಮಧ್ಯೆ ಇರೋದ್ ಬಿಟ್ಟು ಕಾಡ್ ಮಧ್ಯದಲ್ಲಿ ಇದಾರಲ್ಲ, ಯಾಕೆ? ಯಾಕೆ ಊರ್ ಒಳಗಡೆ ಇರೋದಕ್ಕೆ ಭಯನಾ? ನಾನು ಹೆದರ್ಕೊಳ್ಳಿಕ್ಕೆ ಇಲ್ಲಿನಾ? ಚಿಮ್ಮ ಚಿಮ್ಮ ಚಿಮ್ಮನಾ? ಚಿಮ್ಮ ಅಂದ್ರೆ ಶಿಷ್ಯ ಓ ಸಿಂಹನಾ? ಚಿಮ್ಮ ಸಿಂಹ ಚಿಮ್ಮ ಸಿಂಹ ಚಿಮ್ಮ ಸಿಂಹ ಚಿಮ್ಮ. ಆ ಸರಿ, ನಿಮ್ ಅಣ್ಣ ರೌಡಿ ಎಷ್ಟು ಜನನ ಎತ್ತವನೆ? ಇದೇ ಮೇಡಮ್ ಹಿಂಗಂದ್ಬಿಟ್ರಿ, ಮೊನ್ನೆ ವಯಸ್ಸಾದ ಮುದುಕಿ ರೋಡಲ್ಲಿ ನಡ್ಕೋತಿರ್ಬೇಕಾದ್ರೆ ಕಾಲ್ ಜಾರಿ ಬಿದ್ಬಿಟ್ಲು. ಆಗ ಎತ್ತವ್ರು ಯಾರೋ? ನಮ್ಮ ಅಣ್ಣನೇ ಓಡೋಗಿ ಎತ್ತಿದ್ದು. ಯಾಕೆ ನಿನ್ನೆ ದಿನ ಒಂದು ಪಾಪು, ಚಿಕ್ಕ ಪಾಪು ರಸ್ತೆಯಲ್ಲಿ ನಡ್ಕೊ ಹೋಗ್ಬೇಕಾದ್ರೆ ಜಾರಿ ಬಿದ್ಬಿಡ್ತು. ಅವಾಗ ಎತ್ತವ್ರು ಯಾರು? ನಮ್ಮ ಅಣ್ಣನೇ ಓಡೋಗಿ ಕೈ ಹಿಡ್ಕೊಂಡ್ ಎತ್ತವ್ನೆ. ಅಷ್ಟೇ ಯಾಕೆ ಮೇಡಮ್, ಬೆಳಿಗ್ಗೆ ನನಗೆ ಇದ್ಕಿದಂಗೆ ತಲೆ ಸುತ್ತ ಬಂದ್ ಬಿದ್ದೋಗ್ಬಿಟ್ಟೆ. ಆಗ ಕೈ ಹಿಡಿದು ಮೇಲಕ್ಕೆ ಎತ್ತವ್ರು ಯಾರು? ನನ್ನ ಈ ನಮ್ಮ ಅಣ್ಣನೇ. ಬಾಯಿಲಿ ಏನ್ ಮೇಡಮ್? ಯಾಕೆ ಮೇಡಮ್ ಮುಗಿತೀರಾ? ನಾನ್ ಕೇಳಿದ್ದು ಎಷ್ಟು ಜನನ ಕೈ ಇಟ್ಕೊಂಡು ಎತ್ತಿದ್ದಾರೆ ಅಂತ ಅಲ್ಲ, ಮತ್ತೆ ಎಷ್ಟು ಜನನ ಮರ್ಡರ್ ಮಾಡಿದ್ದಾರೆ ಅಂತ. ಓ, ನೀವ್ ಹಂಗ್ ಕೇಳಿದ್ದಾ? ನಿಮ್ ಅಣ್ಣ ರೌಡಿ ಅಂತ ಹೇಳ್ತೀಯಾ, ಲಾಂಗು ಮಚ್ಚಿ ಇಟ್ಕೋಬೇಕಲ್ವಾ? ಮೇಡಮ್ ಅವರೇ, ನಮ್ಮ ಅಣ್ಣ ಹತ್ರನುವೆ ಒಂದು ಲಾಂಗ್ ಐತೆ. ಎಲ್ಲಿ? ಒಳಗಡೆ ಇಟ್ಕೊಂಡ ನಮ್ಮ ಅಣ್ಣ. ಒಳಗಡೆ ಇಟ್ಕೊಂಡ್ರೆ ಏನು? ಜನ ಕಾಣಂಗ್ ಇಟ್ಕೋಬೇಕಲ್ವಾ? ಓ, ಅದ್ಯಾಕ್ ಬಂದ್ಬಿಡಿ, ಜನ ಕಾಣಂಗ್ ಇಟ್ಕೊಬಿಟ್ರೆ ಜನ ನೋಡ್ಬಿಟ್ಟು ಎದಕ್ಕೆ ಎದ್ಬಿಡ್ಲಿ ಅಂತನಾ ನೀವ್ ಹೇಳ್ತಿರೋದು? ಓ, ಚೆನ್ನಾಗಿ ಅದ್ ಸರಿ, ನಿಮ್ ಅಣ್ಣನ ಹೆಸರೇನು? ನಮ್ಮ ಅಣ್ಣ ಹೆಸರು ಸ್ಟೈಲ್ ಆಗಿ ನಾವು ರೌಕೆ ಅಂತ ಕರಿತೀವಿ. ರೌಕೆನಾ? ಅಂದ್ರೆ ರೌಕೆ ಸೀರೆನೂ ಉಟ್ಕೊಂತಾರ ನಿಮ್ ಅಣ್ಣ? ರೌ ಅಂದ್ರೆ ರೌಡಿ, ಕೆ ಅಂದ್ರೆ ಕೆಂಚ. ನಮ್ಮ ಅಣ್ಣದ ತುಂಬಾ ಉದ್ದ ಆಯ್ತಲ್ವಾ ಏನು ಹೆಸರು, ಅದಕ್ಕೆ ನಾವೇ ಮಾಡ್ಬಿಟ್ಬಿಟ್ಟಿ ಕಟ್ ಮಾಡ್ಬಿಟ್ಟಿವಿ. ಕಟ್ ಮಾಡ್ಬಿಟ್ಟು ರೌಕೆ ಅಂತ ಇಟ್ಕೊಬಿಟ್ಟಿವಿ. ಮೇಡಮ್ ಸರಿ ಸರಿ, ನಿಮ್ ಕೆಲ್ಸಕ್ ಬರ್ದಿರೋ ಮಾತ್ ಕೇಳಿ ಕೇಳಿ ನಾನ್ ಬಂದಿರೋ ಕೆಲ್ಸನೇ ಮರ್ತೋಗ್ಬಿಟ್ಟೆ. ಮೇಡಮ್, ಈಗ ನಮ್ಮ ಅಣ್ಣಿಂದ ನಿಮ್ಗೆ ಏನ್ ಕೆಲ್ಸ ಆಗ್ಬೇಕು ಹೇಳಿ? ನಮ್ಮ ಅಣ್ಣ ಕಣ್ಣ ಮುಚ್ಚಿ ಕಣ್ಣು ಬಿಡುವಷ್ಟಲ್ಲಿ ನಮ್ಮ ಅಣ್ಣ ನಿಮ್ ಕೆಲಸ ಮಾಡ್ಕೊಬಿಡ್ತಾನೆ. ಹೌದಾ? ನಿಜನಾ? ಹ್ಞೂ ಮೇಡಮ್, ನಮ್ಮ ಅಣ್ಣ ನೆನ್ನೆ ದಿವಸ ಏನ್ ಮಾಡಾನೆ ಗೊತ್ತಾ? ಕಣ್ಣ ಮುಚ್ಚಿ ಕಣ್ಣ ಬಿಡುದ್ರೊಳಗೆ ಒಂದು ಮಂಕ್ರಿ ಅನ್ನವ ಸರಿಯಾಗಿ ಒಂದ್ ಅಗುಳು ಬಿಡ್ದಂಗೆ ಎಲ್ಲ ಖಾಲಿ ಮಾಡ್ಬಿಟ್ಟಾನೆ ಮೇಡಮ್. ಅಲ್ವಣ? ಬೈಲಿ ಏನಣ್ಣ? ಇದರಲ್ಲಿ ಒಂದು ಬಿಡಿ ಸೇರ್ತಿಲ್ಲ ಅಂದ್ರೆ ಮೇಡಮ್, ಆ ವಿಷಯ ಬಿಡಿ. ಈಗ ನಮ್ಮ ಅಣ್ಣಿಂದ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಹೇಳಿ. ಒಬ್ಬಳನ್ನ ಎತ್ಬೇಕು. ಎಷ್ಟ್ ಕೆಜಿ ಇದ್ದಳು? ಹಾ ಮೇಡಮ್, ನಮ್ಮ ಅಣ್ಣ ಅವತ್ತಿನಿಂದ ಇವತ್ತುವರೆಗೂ ಎತ್ತಿ ಎತ್ತಿ ನೋಡಿ ಒಳ್ಳೆ ಬತ್ತೋದ್ ಬೆಂಡಕಾಯಿ ತರ ಆಗ್ಬಿಟ್ಟವ್ನೆ. ನೀವೇನ್ ಮಾಡಿ ಗೊತ್ತಾ? ಈ ದಪ್ಪಗಿರೋನ್ನ ಎತ್ತಿಸ್ಬೇಡಿ, ಯಾರ ಸಣ್ಣಕ್ಕಿದ್ರಿ ಹೇಳಿ, ನಮ್ಮ ಅಣ್ಣ ಎತ್ತನೆ ಅಲ್ವಣ? ಹೇ ಮುಟ್ಟಾಳ್ರ, ನಾನ್ ನಿಮ್ಗೆ ಹೇಳಿದ್ದು ಒಬ್ಬಳನ್ನ ಕೊಲೆ ಮಾಡ್ಬೇಕು ಅಂತ. ಓ,
ನೀವ್ ಹೇಳಿದ್ದು ಹಂಗ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಯಾಕೆಂದ್ರೆ ನಮ್ಮ ಅಣ್ಣ ಆ ವಿಷಯದಲ್ಲಿ ಎತ್ತಿದ ಕೈ ಅಲ್ವಲ್ಲ. ಬನ್ನಿ. ಅಷ್ಟೇ ನಮ್ಗೆ ಎಷ್ಟು ಕೊಡ್ತೀರಾ? ಎಷ್ಟ್ ಬೇಕು ಹೇಳಿ ಕೊಡ್ತೀನಿ. ಶಿಷ್ಯ ಹಾ ಅದೇನ್ ವಿಚಾರಿಸ್ಕೊ. ಹಾ ಹಾ ನೋಡಿ ಮೇಡಮ್, ಜಾಸ್ತಿ ಏನಿಲ್ಲ. 10 ಕೊಟ್ಟಿನಾ? ನಮಗೆ ಕೋಟಿ ತಗೊಳಕ್ಕೆ ಕಾಸಿಲ್ಲ, ಇನ್ನು 10 ಕೋಟಿ ಕೊಟ್ಟಿದ್ರೆ ನೀವು ಅಷ್ಟಿಲ್ಲ, ಇನ್ನು ಕಮ್ಮಿನೇ ನೋಡಿ. 10 ಲಕ್ಷನಾ? ಇನ್ನು ಸ್ವಲ್ಪ ಕಮ್ಮಿ ಬನ್ನಿ ನೋಡಿ, ಎಷ್ಟು ನೋಡಿ ಸರಿಯಾಗಿ. 10,000ನಾ? ಇನ್ನು ಸ್ವಲ್ಪ ಕಮ್ಮಿ ಬನ್ನಿ. 10 ರೂಪಾಯಿನಾ? 10 ರೂಪಾಯಿ ಅಲ್ವಡ?